ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಹೆತ್ತ ತಾಯಿಯನ್ನು ಹಿಂಸಿಸುತ್ತಿದ್ದ ಮಗ ಮತ್ತು ಸಹಕರಿಸುತ್ತಿದ್ದ ಸೊಸೆ. ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕೆ. ಸಟ್ಟಹಳ್ಳಿ ಗ್ರಾಮದ 70 ವರ್ಷದ ಹಿರಿಯರಿಗೆ ಮಗ ಮತ್ತು ಸೊಸೆ ನೀಡುತ್ತಿದ್ದ ದಿನನಿತ್ಯದ ಕಿರುಕುಳ. ಈ ಕಿರುಕುಳಕ್ಕೆ ಬೇಸತ್ತ ಹಿರಿಯ ಜೀವ ತನ್ನ ಸಂಕಟವನ್ನು ಕರ್ನಾಟಕ ರಾಜ್ಯಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ಗಮನಕ್ಕೆ ತಂದರು. ತಹಸೀಲ್ದಾರ್ ಬಂದಿದ್ರು, ದಂಡಾಧಿಕಾರಿಗಳು ನಿನ್ನ ಸಮ್ಮುಖದಲ್ಲಿ ಬಂದು ನ್ಯಾಯವನ್ನ ಕೊಡಿಸಿದ್ದೀನಿ, ಅದೇನಾಗುತ್ತೆ ಅದು ಲೀಗಲ್ ಆಗಿ ನಾವು ಮಾಡುವ, ಸರಿಯಾ? ಏನಾಗಿಲ್ಲ, ಏನು ಪೊಲೀಸ್ ಇಲಾಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾನೂನು ರೀತಿ. ಅದಾಗಿಲ್ಲ ಅಂದ್ರೆ ಕಾನೂನಲ್ಲಿ ರಕ್ಷಣೆ ಕೊಟ್ಟು ಮೊರೆ ಹೋಗುವ, ಆಯ್ತಾ? ನಿಮ್ಮ ಆಸ್ತಿ ಏನಿದೆ ಎಲ್ಲದಕ್ಕೂ ನೀವು ಹಕ್ಕುದಾರರಿದ್ದೀರಿ, ಏನು ಎದುರು ಅಗತ್ಯವಿಲ್ಲ, ನಿಮ್ಮ ಹೆಸರಲ್ಲಿದೆ ಎಲ್ಲ, ಅರ್ಥ ಆಯ್ತಾ? ಇನ್ ಮುಂದೆ ಆತರ ದೌರ್ಜನ್ಯ ಆಗಲ್ಲ ಅಂತ ಅನ್ಕೊಳ್ತೀನಿ. ನಾನು ಬರ್ತೀನಿ. ದಯವಿಟ್ಟು ನಮ್ಮ ತಾಯಿಗೆ ನಿಮ್ಮ ನ್ಯಾಯ ಒದಗಿಸಿ ಅವಳಿಗೆ ರಕ್ಷಣೆ ಕೊಡಿ. ಈ ದಿನ ನಾನು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೇಶಟಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ಈ ವೃದ್ಧ ಮಹಿಳೆ ಚೌಡಮ್ಮ, 70 ವರ್ಷದ ವೃದ್ಧೆ. ಇವರು ಬಂದು ಇದೊಂದು ಕಳೆದ ವಾರದ ಹಿಂದೆ ದೂರನ್ನ ಕೊಡ್ತಾರೆ ನನ್ನ ಕಚೇರಿಗೆ ಬಂದು, ನನ್ನ ಮಗ ಸೊಸೆಯಿಂದ ದೌರ್ಜನ್ಯ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತ. ಏನಾಯ್ತು ಅಮ್ಮ ಅಂತ ಕೇಳಿದಾಗ ಅವರು ಎಲ್ಲ ವಿಸ್ತಾರವಾಗಿ ಹೇಳಿದರು. ಆಸ್ತಿ ಇದೆ, ನನ್ನ ಗಂಡನ ಆಸ್ತಿ ಇದೆ, ಆ ಗಂಡನ ಆಸ್ತಿಯನ್ನು ನನಗೆ ಬರೆದು ಕೊಡು ಅಂತ ಹೇಳಿ ನನಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮಗ ಸೊಸೆ ಊಟ ಬಟ್ಟೆ ಕೊಡೋದಿಲ್ಲ. ಇದೇ ನಮ್ಮ ಮನೆ ನೋಡಿ, ಆಗ ಕಷ್ಟ ಬಿದ್ದು ಈ ಮನೆಯನ್ನು ನಾನು ನನ್ನ ಗಂಡ ಕಟ್ತಿದ್ದು. ಇರಲಿ ಮಗ ಸೊಸೆ ಅಂತ ಹೇಳಿ ನಾವು ಹಾಗೆ ಸುಮ್ಮನೆ ಇದ್ದರೆ ದೌರ್ಜನ್ಯ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಮನೆ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇದೆ, ಆದರೆ ದೌರ್ಜನ್ಯ ನಿಂತಿಲ್ಲ. ಈ ತೋಳಲ್ಲಿ ಅಲ್ಲೇ ಎಲ್ಲ ಹೊಡೆದು ತೋಳ ಮೇಲೆಲ್ಲ ಬರುವಾಗೆ ಏನಿದೆ ಬೆತ್ತದಲ್ಲಿ ಹೊಡೆದಿರೋದು, ಬೆತ್ತದಲ್ಲಿ ಹೊಡೆದು ಊತ ಬರ್ಸಿದ್ದಾರೆ, ಕಣ್ಮೇಲೆ ಹೊಡೆದಿದ್ದಾರೆ. ಇಲ್ಲಿ ಚೆಸ್ಟ್ ಭಾಗದಲ್ಲೆಲ್ಲ ತುಂಬ ಕಲೆಗಳಾಗಿದ್ದಾವೆ, ಗಾಯದ ಕಲೆಗಳಾಗಿದ್ದಾವೆ. ಸೊಸೆ ಮಗ ಇಬ್ಬರು ದೌರ್ಜನ್ಯ ಮಾಡಿದ್ರು. ಈ ದಿನ ನಾನು ತಹಸೀಲ್ದಾರ್ ಗಮನ ಇಟ್ಬಿಟ್ರೆ ಸಾಕಪ್ಪ, ನಾನು ಏನ್ ಬೇಕು ಮಾಡ್ತೀನಿ ಅಂತ ಕಾಲ ಹಂಗಿದೆ. ಈಗ ಕೇಳ್ಕೊಂಬಲ್ಲಿ ಅತ್ತೆ ಕಾಲ ಆಯ್ತು, ಈಗ ಸೊಸೆ ಕಾಲ ಹಿಂಗಿದೆ. ಹೊಡಿಯೋದಲ್ಲ ಅದು, ಅರ್ಥ ಆಯ್ತಾ? ಹೊಡಿ ಅಂತ ಹೇಳಿದಾರೆ ವೃದ್ಧೆಗೆ. ಮಾತಾಡ್ಬೋದು, ಇವಳು ಒಂದು ಮಾತಾಡ್ಬೋದು, ಆದ್ರೆ ಹೇಳುವಾಗಲ್ಲ. ಅವ್ರು ಹೇಳ್ಬೋದು ಏನು ಆ ಲೀಟರ್ ಸಂಧಾನ ಇಲ್ಲಿ ಸಂಧಾನ ಅಂತ. ಹೊಡಿ ಅಂತ ಹೇಳಿದ್ಯಾ? ಹೊಡಿ ದೌರ್ಜನ್ಯ ಅವ್ರು ಬರ್ಲಿ ಬರ್ದೇ ಇರ್ಲಿ, ಅದೆಲ್ಲ ಅದೇನಿದೆ ನಾವು ಕಾನೂನಲ್ಲೇ ಮಾಡೋಣ. ನಾವು ಕಾನೂನು ಕದಿಯೋದು ಬೇಡ, ನಾವ್ ಏನ್ ಮಾಡ್ಬೇಕು ಅದೇ ಅಷ್ಟೇ. ಅಲ್ಲ, ಮಾತುಕತೆಗೆ ಅಂತ ಕೂರಿಸಿದಾರೆ ಮೇಡಮ್ ಅವ್ರೆ. ಇವ್ರು ಇರ್ತಾರೆ ಹೊಡೆದಿರೋ ಪಾರ್ಟಿನೇ ಇಲ್ಲ, ಮಧ್ಯ ಒಂದ್ಸರಿ ಹೊಡೆದಿದ್ದಾರೆ. ಅವ್ಳು ಆರಾಮಾಗಿ ಮನೇಲಿ ಇರ್ತಾರೆ. ನಾನು ಕರ್ಕೊಂಡು ಅಲಿಬೇಕು. ಹೌದು ಸರ್, ನಿನ್ನ ಹೆಸರಲ್ಲಿ ಏನಿದೆ ಅಂತ ಕೇಳ್ತಾವ ಗಂಡಲ್ಲಿ. ಎಲ್ಲ ಇದು ನ್ಯಾಯ ಆಟಗಳು ಏನಿದೆ. ಈಗ ನೋಡಮ್ಮ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿತ್ತು, ತಹಸೀಲ್ದಾರ್ ಬಂದಿದ್ರು, ಎಲ್ಲ ದಯವಿಟ್ಟು ಕಾನೂನು ಮುಖಾಂತರ ನೀವು ನಮ್ಮ ತಾಯಿಗೆ ನ್ಯಾಯ ಕೊಡಿಸಿ ಅವಳಿಗೊಂದು ರಕ್ಷಣೆ ಕೊಡಿ ಮೇಡಮ್. ಬರ್ತೀನಮ್ಮ. ಆಯ್ತು. ಕೇಳಿ, ಈಗ ನಮ್ಗೆ ಬ್ರದರ್ ನಾನು ಇವತ್ತೇ ನೋಡಿರೋದು ಅವನ್ನ. ಫಸ್ಟ್ ಒಮ್ಮೆ ಏನ್ ಮಾಡಿದ ಮಾಡ್ತೀವಿ ಅಂತ ಅವನೇನು ಹೇಳ್ತಾನೆ ನೋಡಲ್ಲ. ಜೂನ್ ತಿಂಗಳಲ್ಲಿ ಇವರಿಗೆ ಅನಿಮಿಯಾ ಉಂಟು. ಇವರು ಬಂದು ನೋಡಿದ್ರೆ 6% ಬೆಳೀತು, 4% ಅವಳ ದೃಷ್ಟಿ ಇವ್ರು ಬಂದು ಸೀದಾ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಅವತ್ತು ಬ್ಲಡ್ ಕೊಡ್ಲಿಕ್ಕೆ ಬ್ಲಡ್ ಅರ್ಜೆಂಟ್ 2 ಬಾಟಲ್ ಬ್ಲಡ್ ಬೇಕು. ನಾನು ನನ್ನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ, ಅವರು ಕೊಟ್ಟರು. ಕೊಟ್ಟಾದ್ಮೇಲೆ ನಾನು ಕೊನೆಗೆ ಇನ್ನೂ ಒಂದು A ಪಾಸಿಟಿವ್ ಬೇಕಾಗಿತ್ತು. A ಪಾಸಿಟಿವ್ ಹುಡುದು, ನಂದು A ಪಾಸಿಟಿವ್. ಅವ್ರಿಗೆ ಹೇಳ್ಬಿಟ್ಟೆ ಕೂಡ, ನಂದು A ಪಾಸಿಟಿವ್ ಇದ್ದೇವೆ, ತೀರಾ ಎಮರ್ಜೆನ್ಸಿ ನಾನು ಕೊಡ್ತೀನಿ ಅಂತ. ನಾನು BP ಇದೆಲ್ಲ ಇದೆ ಸರ್ ಅದು ಕೇಳಿಲ್ಲ. ಅವರು A ಪಾಸಿಟಿವ್ ಅವತ್ತೆಲ್ಲ ಯಾರು ಕೊಟ್ಟಿಲ್ಲ ಅಂತ. ಅವ್ರಿಗೆ ನೀವು ಕೊಡಲೇಬೇಕು ಅಂತ ಇವ್ರು ಚೆಕ್ ಮಾಡಿದ್ರು, ಮಾಡಿ ಕೊಟ್ಟಿದ್ದೆ ಹೋಗಬೇಕು. ಕೊನೆಗೆ ನಾನು ಬ್ಲಡ್ ಕೊಟ್ಟು ಬಂದು ಅಲ್ಲಿ ಕುತ್ಕೊಂಡು ಅವ್ರು ಶೇರ್ ಮಾಡಿದೆ. 3 ದಿನ ನಾನು ಆ ರಜಾ ಹಾಕಿರೋದೇ ಜೂನಿಂದ. ನನ್ನ ಪರಿಸ್ಥಿತಿ ಇದೆ ಸರ್. ಆದ್ರೆ 2 ದಿನ ಇಬ್ಬರಿಗೋಸ್ಕರ ರಜಾ ಹಾಕಿದೆ. ಇವ್ರು ಹೇಳ್ತಾರೆ ಇಲ್ಲ ಅಂದ್ರೆ ಅರ್ಥ ಕೇಳಿ. ಒಂದಿದೆ ನಾನೆಲ್ಲ ಬೆಂಗಳೂರಲ್ಲಿದ್ದೆ, ನೀವು ಕರೆದಿರಲಿಲ್ಲ ನನ್ನ. ಆಗ ನೀವು ಯಾರು ಕರೆದಿಲ್ಲ, ಫೋನ್ ಮಾಡಿ. ಇಲ್ಲ ಮೂರ್ತಿ ಈ ನೋಡ್ರ ಸರ್, ಇವ್ರು ಕಿರಿಮಾಗ ಏನ್ ಹೇಳ್ತಂದ್ರೆ ಇವ್ರಿಗೆ ಅವ್ರಿಗೆ ಸೋದರ ಮಾವ ಕೋರ್ಟ್ ರಿಟೈರ್ಡ್ ಆಗ್ತದೆ ಅಂತ.
ಅವರು ಪ್ರತಿಯೊಂದು ಹಂತದಲ್ಲೂ ಇದ್ದಾರೆ, ಮನೆ ಕಟ್ಟೋದ್ರಿಂದ ಹಿಡಿದು ಈ ಮನೆ ಕಾರ್ಯ ಪ್ರತಿಯೊಂದು ಮಾಡಿದ್ರು ಇದ್ದಾರೆ ಅಂತಂದ್ರು. ಅವರೇ ಒಂದ್ ನಿಮಿಷ ಮುಂದುವರೆದು ಇವ್ರ ಮಗ ನಮ್ಮ ಮಾವ ಬರುದಿಲ್ಲ ಅಂತ. ನೋಡಪ್ಪ, ನಿಮ್ಮ ಅಣ್ಣ ತಮ್ಮದಿರು ಅಂತ ಸೇರಿದ್ರೆ ಶಿವಣ್ಣನ ಕರ್ಕೊಬರೋ ಜವಾಬ್ದಾರಿ ನಂದು. ಒಂದ್ ಡೇಟ್ ಹೇಳಿ ನೋಡಿ, ನೀವು ವಯಸ್ಸಾದ್ಮೇಲೆ ಮಾತು ಜಾಸ್ತಿ ಮಾಡಿ ಮನೇಲಿ ನೆಮ್ಮದಿ ಕಳಿಸ್ತೀರಾ. ಮಾತು ಸುಮ್ಮನೆ ಒಂದು ನಿಮಿಷ ಮಾತಾಡ್ಬಾರ್ದಪ್ಪ. 5 ನಿಮಿಷ ಸುಮ್ಮನೆ ಇರಿ. ನೀವು ಮಾತಾಡಕ್ ಹೋಗ. ನಾನು ಸರ್, ಇವರು ಅಣ್ಣ ತಮ್ಮ ಒಂದ್ ಡೇಟ್ ಕೊಟ್ಟಿದ್ದಕ್ಕೆ ಇವರು ಡೇಟ್ ಕೊಡ್ತಾರಲ್ಲ, ಕೋರ್ಟ್ ಅವರು ಅಪಾಯಿಂಟ್ ಆಗ್ಬಂದ್ರೆ ಭಾರತಿ ಕಾಲೇಜಲ್ಲಿ ನಾನು SDC ಅವ್ರು FDC ಇದ್ರು. ಇಬ್ಬರಿಗೂ ಕನ್ಫರ್ಮೇಶನ್ ಹೋಗಿತ್ತು. ನಾನು ರಾಜಕಾರಣಕ್ಕೋಸ್ಕರ ಕೆಲಸ ಬಿಟ್ಟ ಅವ್ರು ಕೋರ್ಟಲ್ಲಿ ಡ್ಯೂಟಿ ಆಯ್ತು, ಕೋರ್ಟ್ಗೆ ಹೋದ್ರು. ಇಬ್ಬರಿಗೂ ಮೈಸೂರು ಯೂನಿವರ್ಸಿಟಿ ಹೋಗಿತ್ತು. ಹಂಗಾಗಿ ನಾವು ಜೊತೆ ಮೀಟಿದ್ವಲ್ಲ 2 ವರ್ಷ ಕಾಲೇಜ್ನಲ್ಲಿ. ಶಿವಣ್ಣನ ಕರ್ಕೊಬರೋ ಜವಾಬ್ದಾರಿ ನಂದು. ನಿಮ್ಮ ಅಣ್ಣ ಡೇಟ್ ಕೊಡಿ, ನಾನು ಹೇಳ್ಕೊಡಿ. ಆ ತಾಯಿ ಗುಚ್ಚು ಏನೇ ಪದಾರ್ಥ ಇರ್ಲಿ ಎಲ್ಲ ಪ್ರತಿಯೊಂದು ತಗೊಂಡೋಗಿ ರೂಮ್ ಮಾಡಿ ಬೀಗ ಹಾಕೊಳ್ಳೋದು ಸರ್. ಅಯ್ಯಮ್ಮ ಮಾಡ್ಕೊ ಉಣ್ಣಕ್ಕೂ ಇಲ್ಲ, ನಾವು ಊರ್ ಬಿಟ್ಟು ಮಾಡ್ಕೊ ಉಣ್ಣಕ್ಕೂ ಇಲ್ಲ. ಅವ್ರಿಗೆ ಹೊಡೆದ ಇಲ್ವಾದ್ರು ನಾವ್ ನೋಡ್ಲಿಲ್ಲ ಅಂತ ಹೇಳ್ತಾವ್ರ ಪಕ್ಕದವ್ರೆ. ನೋಡಿ, ಊಟ ಕೊಟ್ಟು ಬೈದಿದಾರಂತೆ. ಅಕ್ಕಪಕ್ಕ ಈಗ ಕೊಡ್ಲಿಲ್ಲ ಅಂದ್ಮೇಲೆ ಅಕ್ಕಪಕ್ಕದ ಅವ್ರ ಈಸ್ಕೊಂಡ್ಬಿಡ್ಬೇಕಲ್ವ ಮೇಡಮ್ ಅವ್ರೆ? ಈಸ್ಕೊಂಡ್ರು ಎಲ್ಲ ಊಟ ಕೊಡ್ತಾರೆ, ಫೋನ್ ಮಾಡಿದ್ರೆ ಫೋನ್ ಕೊಡ್ತಾರೆ. ಅವಳತ್ರ ಫೋನ್ ಇಲ್ಲ ಮೇಡಮ್. ಈಗ ಏನಾದ್ರು ಹೇಳ್ಬೇಕು, ಫೋನ್ ಮಾಡಿದ್ರೆ ಫೋನ್ ಕೊಡ್ತಾರೆ, ಫೋನ್ ಕೊಡ್ತಾರೆ ಅಂತ ಅದಕ್ಕೆಲ್ಲ ಬಾಯಿಗೆ ಬಂದಂಗೆ ಬರೀ ನಮ್ಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಭಗವಾನ್ ಏನ್ ನೋಡ್ತಾವ್ರೆ, ಸುಮ್ಮನೆ ಬಿಡು. ಪ್ರತಿಯೊಂದು ಎಲ್ಲ ಎತ್ತಿ ರೂಮ್ ಬೀಗ ಹಾಕೊಂಡ್ರೆ ಅಮ್ಮ ಈ ವಯಸ್ಸಲ್ಲಿ ಎಲ್ಲಿ ಹೋಗ್ಬೇಕು ಮೇಡಮ್? ಈ ವಯಸ್ಸಲ್ಲಿ ಎಲ್ಲಿ ಹೋಗ್ಬೇಕು? ಸರ್, DYSP ಮಾತಾಡಿದೆ, ಬಡವಳಿಗೆ ತರಿಸ್ಬಿಟ್ಟು ಗುರುವಾರ ಕಳೆದ ಮಾತಾಡಿದೆ. ಫೋಟೋಸ್ ಇದಾವೆ, ಅವ್ರನ್ನ ಸ್ಟೇಟ್ಮೆಂಟ್ ತಗೊಳ್ಳಿ. ನೀವು ಆ ಲೇಡೀಸ್ ಲೇಡಿ ಕಾನ್ಸ್ಟೇಬಲ್ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡಿಸಿ. ಅರೆಸ್ಟ್ ಮಾಡಿಸಿ ಅದೇನು ಕಾನೂನು ಕ್ರಮ ತಗೊಳ್ಳಿ. ಬೇಕಾದ್ರೆ ಇವ್ರ ಹತ್ರ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಇದಾವಲ್ಲ, ಮೆಡಿಕಲ್ ರಿಪೋರ್ಟ್ಸ್ ಇದಾವೆ, ಫೋಟೋಸ್ ಇದಾವೆ. ಆಯ್ತು. ಇನ್ಯಾರು ಗ್ರಾಮದವ್ರು ಯಾರು ಇಲ್ಲ ಮೇಡಮ್ ಅವತ್ತು? ಸರ್, ಆಮೇಲೆ ನಾನು ಬಂದಿದ್ದು ಆವಾಗ ಬೆಡ್ ಎಲ್ಲ ನನ್ನ ಮಗು ಹುಷಾರಿ ನಾನು ಇಲ್ಲದೆ ಇರೋ ಟೈಮಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೆಯೋದು ಸರ್. ಆಮೇಲೆ ನಾನು ಬಂದು ಅದೇ ಇವಳು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ ಮಾಡಿದ್ರೆ ನನಗೂ ಕೊಲೆ ಬೆದರಿಕೆ. ನೀನು ಅದು ಹೆಂಗಿರ್ತೀರು, ಅದು ಹೆಂಗ್ ನೀನು ನಾನು ಎಷ್ಟು ಇದಾಗಿ ಬಾಳ್ತಾ ಇದ್ದೀನಿ. ಚಿಕ್ಕಮಗಳೂರು ಸರ್. ಅಲ್ಲೂ ಕೌಟುಂಬಿಕಲ್ಲ ಸರ್. ಇದೆಲ್ಲ ಅವರು ಒಟ್ಟು ಮಂಡ್ಯದಲ್ಲಿ ದೊಡ್ಡಿದೆಲ್ಲ ಮಂಡ್ಯದಾಗೆ ಹತ್ರ ಮಾಡಿರೋದೆಲ್ಲ ದೊಡ್ಡಿನ ಅಲ್ವಾ? ಮನೇಲೆ ಸ್ವಾಮಿ ನಾವು ಬಿದ್ದಿದ್ದ ಜಾಗ ತೋರಿಸ್ಕೊಡ್ತೀನಿ. ರಕ್ತ ಎಲ್ಲ ಸುಳ್ದಿತ್ತು, ನಾ ಕ್ಲೀನ್ ಹೋಗವ ಇವಳೆ ನನ್ನ ಮಕ್ಕಳೆಲ್ಲ ಹೋಗ್ತಿ ಯಾರ್ಯಾರ ಸುಳ್ದಿದ್ದ ಇವಳೇ ಹೊಡೆದಾಡ್ಕೊಂಡ್ರೆ ಚೆನ್ನಾಗ್ತದೆ ಅಂದ್ರೆ ಬಾಯಿ ಮಾತುಗಳಲ್ಲಿ ನಿನ್ನ ಕೋಲಲ್ಲಿ ಹೊಡೆದಾಡ್ಕೊಂಡು ನಾಳೆ ಚೆನ್ನಾಗ್ತದೆ. ಆ ಗಾಯ ಮತ್ತೆ ವಾಪಸ್ ಬರೋಲ್ಲ. ನಿಮ್ಗೇನ್ ತೊಂದರೆ ಇಲ್ಲ. ಇಲ್ಲಿ ನಾವು ಕೇಳ್ತೇವೆ ಅವರು ತಹಸೀಲ್ದಾರ್ ಸಾಹೇಬ್ರು ಘಟನೆ ನಡೆದಾಗ ನೀವಿದ್ದೀರಾ ಅಂತ ಕೇಳ್ತಾ ಇರೋದು. ನಿಮ್ಮ ಮನೆಯಲ್ಲೇ ಬಂದಿದ್ರು ಮನೆ ಇದ್ರು, ಮನೆ ಮೇಲೆ ರಾಗಿ ಕೂರ್ತಾ ಇದ್ರು, ಇವ್ರು ಆಡ್ತಾ ಇದ್ರು. ಬೇಕಾದ್ರೆ ಅವ್ರನ್ನೇ ಕೇಳ್ತಾರೆ, ಅವ್ರೇನ್ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ನೀವು ನಮ್ಮ ಮನೇಲಿ ನಿಜ ಅಂತ ಅಂದ್ಬಿಡು. ಇಲ್ಲ ಕಣ, ನನಗೆ ಗೊತ್ತಿಲ್ಲ ಕಣಕ. ಗೊತ್ತಿಲ್ವಾ? ನಮ್ಮ ಮನೆ ಬಿಡಿ. ಒಬ್ಬ